ನಿಮ್ಮ ಫ್ಯಾಮಿಲಿ ಕಡೆಯಿಂದ ನಮಗೆ ಹಾಯ್ ಅಂತ ಹೇಳಿ ಅಕ್ಕ. ಬನ್ನಿ ನಮ್ಮಮ್ಮ ಏನು ಮಾಡ್ತಾವ್ರೆ ತೋರಿಸ್ತೀನಿ. ಬೆಳಿಗ್ಗೆ ಕೆರ್ಕೊಳಕ್ಕೆ ಶುರು ಮಾಡಿದಾಳೆ ಗೈಸ್. ಎಷ್ಟು ಅಂದ್ರೆ ಮಳೆ ಬರಂಗಿಲ್ಲ. ಏನಂದ್ರೆ ಉಂಡು ಹೋದ ಕೊಂಡು ಹೋದ ಬೆಳ್ಳಿ ಬರೀ 124 ಅಡಿ ಅಷ್ಟೇ. ಬಹಳ ಬೇಗ ಅಳ್ತಾರೆ. ಆನಂದ ಬಾಷ್ಪ ಆನಂದ ಬಾಷ್ಪ ನೋಡಿ ಹೆಂಗೆ ಗಳ ಅಂತ ಸುರಿಯುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ನಮ್ಮಮ್ಮ ಮನೆಗೆ ಬಂದಿದ್ದೀನಿ. ಬನ್ನಿ ನಮ್ಮಮ್ಮ ಏನು ಮಾಡ್ತಾವ್ರೆ ತೋರಿಸ್ತೀನಿ. ನಮ್ಮ ಮನೇಲಿ ಗ್ಯಾಸ್ ಖಾಲಿ ಆಗಿತ್ತು, ತೊಗೊಂಬರೋಣ ಅಂತ ನಮ್ಮಮ್ಮನ ಮನೆಗೆ ಬಂದ್ವಿ. ನಮ್ಮಮ್ಮ ಬಿಸಿ ಬಿಸಿ ಚಿತ್ರಾನ್ನ ರೆಡಿ ಮಾಡ್ತಾ ಇದ್ದಾರೆ. ಕಾಲ್ ಮಾಡಿದ ತಕ್ಷಣ ಕಾಲ್ ಮಾಡಿದ್ರು ಗ್ಯಾಸ್ ಖಾಲಿ ಆಗಿದೆ ಅಂತ. 10 ಮಿನಿಟ್ಸ್ 20 ಮಿನಿಟ್ಸಲ್ಲಿ ಚಿತ್ರಾನ್ನ ರೆಡಿ ಮಾಡಿ. ನನ್ನ ಜೊತೆಗೆ ಮ್ಯಾಂಗೋ ಕೂಡ ಇದೆ. ನಮ್ಮಮ್ಮ ಚಿತ್ರಾನ್ನ ಚೆನ್ನಾಗಿರುತ್ತೆ ಗೈಸ್. ಆ್ಯಕ್ಚುಲಿ ಗ್ಯಾಸ್ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಸಿಲಿಂಡ್ರು ನಾವು ನಮ್ಮ ಮನೆಗೆ ಹಾಕ್ಸ್ಕೊಂಡೇ ಇಲ್ಲ ಇನ್ನು. ಆ್ಯಕ್ಚುಲಿ ಕಾರ್ಡ್ ಇದೆ, ನಾನು ಒಂದೇ ಒಂದು ಸಲ ತೊಗೊಂಡಿದ್ದೇನೋ ಅಷ್ಟೇ ಆ ಕಾರ್ಡಿಂದ ಸಿಲಿಂಡ್ರನ್ನ. ಅದಾದಮೇಲೆ ನಾನು ತೊಗೊಳ್ಳೂ ಇಲ್ಲ, ಎಕ್ಸ್ಚೇಂಜ್ ಮಾಡೋಕ್ಕೂ ಹೋಗಲಿಲ್ಲ. ನಮ್ಮ ಅಮ್ಮವ್ರ ಮನೆಯದು ಡಬಲ್ ಸಿಲಿಂಡರ್ ಇದೆ. ಸೊ ಇವ್ರಿಗೆ ಇವ್ರ ಹತ್ರನೇ ಬುಕ್ ಮಾಡಿಸ್ಬಿಡ್ತೀನಿ. ಖಾಲಿ ಆದಂಗೆ ಬಂದು ತೊಗೊಂಡು ಹೋಗ್ತೀನಿ. ಈಗ ನಾನು ಮತ್ತು ನಮ್ಮ ಮಾವ ಬಂದುಬಿಟ್ಟು ನೋಡಿ ಖಾಲಿ ಗ್ಯಾಸ್ ಇಲ್ಲ ಐತೆ. ಖಾಲಿ ಸಿಲಿಂಡ್ರು ಖಾಲಿ ಇಲ್ಲ ಬಿಡೋದು. ಹೊಸದು ಈಗ ತಗೊಂಡ್ಬಂದಿರೋದು. ಬರೀ 124 ಅಡಿ ಅಷ್ಟೇ. ನೀನು ತಟ್ಟೆ ತುಂಬಿಸ್ಕೊಡ್ಬೇಡ ನನಗೆ, ನನ್ನ ತಾಯಿ ತಿನ್ನಲ್ಲ. ನಾವು ಡಯಟಲ್ಲಿ ಇದ್ದೀವಿ, ನಮಗೆ ಸ್ವಲ್ಪ ಕೊಡಿ. ನಮ್ಮಪ್ಪ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ, ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ತಿಂದು ಉಪ್ಪಿಗೆ ಏನಂತ ಜಾಸ್ತಿ ಆಯ್ತು. ಅಂಕಲ್ಗೂ ಅಷ್ಟೇ ರೈಸ್ ತಿನ್ನಂಗಿಲ್ಲ ಜಾಸ್ತಿ, ಸೊ ಇಷ್ಟು ತಿಂತ. ಅಮ್ಮನ ಮನೆಗೆ ಬಂದರೆ ಗೈಸ್ ಒಂದು ಸ್ಲೋಗನ್ ನೆನಪಾಗುತ್ತೆ. ಏನಂದರೆ ಉಂಡು ಹೋದ ಕೊಂಡು ಹೋದ ಅಂತ. ನಾನು ಯಾವಾಗೇ ಬಂದರೂ ನಮ್ಮ ಅಮ್ಮ ಏನಾದರೂ ಒಂದು ಕೈ ಕೊಟ್ಟು ಕಳಿಸ್ತಾರೆ. ಸೊ ಇವಾಗ ಟಿಫನ್ ನಮ್ಮ ಮನೇಲಿ ಅಂದರೆ ಇನ್ನೂ ಆಗಿಲ್ವಲ್ಲ, ನೋಡಿದೆ ನಮಗೆ ಚಿತ್ರಾನ್ನ ಕೊಟ್ಟು ಈಗ ಮನೆಯವ್ರಿಗೂ ಚಿತ್ರಾನ್ನ ಪಾರ್ಸಲ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇದೇನೋ ನಮ್ಮಮ್ಮ ತೊಗೊಂಡ್ರಂತೆ. ಇದನ್ನು ಹಾಕ್ಕೊಂಡು ಒಂದು ಸಲ ರೀಲ್ಸ್ ಮಾಡಿಬಿಟ್ಟು ಆಮೇಲೆ ನಂಗೆ ವಾಪಸ್ ಕೊಡು ಅಂದರು. ಮುತ್ತಿನಾರ ನೈಸ್. ಹಾಂ ಓಕೆ. ಮನೆಗೆ ಬಂದಿದ್ಲು ವರಲಕ್ಷ್ಮಿ ಹಬ್ಬಕ್ಕೆ ಮುಂಚಿತವಾಗಿ ಅರ್ಶಿನ ಕುಂಕುಮ ಕೊಡ್ತಾನೆ. ಆಷಾಢ ಶುಕ್ರವಾರ ಗ್ಯಾಸ್ ಖಾಲಿ ಆಗಿತ್ತು ಅಂತ ಬಂದ್ಲು, ಅದಕ್ಕೆ ಕುಂಕುಮ ಕೊಡ್ತಾ ಇದ್ದೆ. ಓಕೆ, ಥ್ಯಾಂಕ್ ಯು. ಆಷಾಢ ಶುಕ್ರವಾರ ಬೇರೆ ಬಂದ್ಬಿಟ್ಟಿದ್ದೀನಿ. ಲಕ್ಷ್ಮಿ ಬರ್ತಾಳೆ ಇವಾಗ. ಲಕ್ಷ್ಮಿ ಅಮ್ಮ ಎಷ್ಟು ದುಡ್ಡು ಕೊಡ್ತೀನಿ? ದುಡ್ಡು ಕೊಡ್ತಾ ಇಲ್ಲ ಗೈಸ್, ಸ್ಯಾರಿ ಕೊಡ್ತಾರೆ. ನೀವು ನಿಮ್ಮ ಹೆಣ್ಮಕ್ಳಿಗೆ ಹೆಂಗೆ ಕರೆದು ಹೆಣ್ಮಕ್ಳು ಕೊಡಿ. ಕೊಡಿ, ಮುಂದೆನೇ ತೋರಿಸ್ತೀನಿ ಏನು ಸೀರೆ ಕೊಟ್ಟಿದ್ದಾರೆ ಅಂತೇಳಿ. ಯಾವ ಸೀರೆ ಕೊಟ್ಟಿದ್ದೀನಿ ಅಂದರೆ ನಂಗೆ ಇಷ್ಟ ಅಂತ. ಆ್ಯಕ್ಚುಲಿ ಈ ಕಲರ್ನ ಇಸ್ಕೋಬಾರ್ದು ಹಬ್ಬಕ್ಕೆ ಅಂತ, ಬಟ್ ನಾನು ಈ ಸೀರೆ ಕೇಳ್ತಿದ್ದೆ ನಮ್ಮಮ್ಮನ ಎಷ್ಟು ದಿನದಿಂದ. ಅಮ್ಮ ನೀನು ಹಾಕೊಳ್ಳೋಲ್ಲ, ನನ್ಗಾನ ಕೊಡಮ್ಮ, ನನಗೆ ಇಷ್ಟ ಅಂತೇಳಿ. ಸೊ ಫೈನ್ ಆಗಿ ಈ ಸೀರೆ ಟೈಲರ್ಗೆ ಹೊಲೆ ಕೊಟ್ಬಿಟ್ಟಿದೆ ಆಲ್ರೆಡಿ. ನೀನು ಬೇಕು ಅಂದಲ್ಲ, ಪಾಪ ಅವ್ನು ಹೊಲ್ದಿರಲಿಲ್ಲ, ತಗೊಂಡು ಬಂದೆ ವಾಪಸ್. ಆ್ಯಕ್ಚುಲಿ ಕುಂಕುಮಕ್ಕೆ ಬ್ಲ್ಯಾಕ್ ಕೊಡಬಾರ್ದು, ಕಮೆಂಟ್ ಮಾಡಬೇಡಿ. ಅವಳು ತುಂಬ ಇಷ್ಟಪಟ್ಲು ಅಂತ. ಅವಳು ಲಾಸ್ಟ್ ಟೈಮ್ ಬಂದಾಗ ನಾನು ಇನ್ನೊಂದು ಸೀರೆನೂ ಇಸ್ಕೊಂಡು ಹೋಗಿದ್ದೀನಿ, ಗ್ರೀನ್ ಕಲರ್ದು. ಅದ್ರ ಜೊತೆಗೆ ಈ ಕಲರ್ ಒಂದು ಕೊಡ್ತಾ ಇದ್ದೀನಿ. ಅದೇ ಹಾಕ್ಬಿಟ್ಟು ರೀಲ್ಸ್ ಮಾಡಿಕೊಡು. ನನಗೆ ಇನ್ನೇನೋ ತರ್ತಾಳೆ ಗೈಸ್, ಇಲ್ಲಿ ಇಸ್ಕೊಳ್ಳೋಣ. ಬರ್ಲಿ ನೆಕ್ಸ್ಟ್ ಇನ್ನೂ ಏನಾನ ಬರುತ್ತೋ ಬರ್ಲಿ, ಎಲ್ಲ ಬರ್ಲಿ. ನೀನೇನು ಕೊಡ್ತೀಯ? ಕೊಡಪ್ಪ, ಕೊಡು. ಒಂದು ಮಗಳು ಬಂದವಳೆ, ಒಂದು 2,000 3,000 ಕೊಡೋಣ. ಕೊಡಪ್ಪ, ದುಡ್ಡಿಲ್ಲ. ಅಂತಿದ್ದೆ 5,000 ಅಪ್ಪ ಬರ್ಬೇಕು, ದುಡ್ಡಿಲ್ಲ.
ಹಿಂಗೆ ಕೊಡು ಪರವಾಗಿಲ್ಲ. ನೋಡಿ ನಿಮ್ಗೆಲ್ಲ ಎಷ್ಟು ಎದುರ್ಕೋತಾರೆ ನಮ್ಮಮ್ಮ ಕಮೆಂಟ್ ಮಾಡ್ತಾರೆ. ಮಾಡಬೇಡಿ ದಯವಿಟ್ಟು. ಬ್ಲ್ಯಾಕ್ ಕೊಡಬಾರ್ದು. ನನ್ನ ಹತ್ರ ಇನ್ನೂ ಒಂದು ಸ್ಯಾರಿ ಇತ್ತು, ಆರೆಂಜ್ ಮತ್ತು ಗೋಲ್ಡನ್ ಕಲರ್. ಬ್ಲ್ಯಾಕ್ ಇಲ್ಲ ಕಡೆ ಮೇಲೆ ಇದಿಲ್ಲ, ಗೋಲ್ಡನ್ ಇದೆಯಲ್ಲ. ಗೋಲ್ಡನ್ ಇದೆ, ಅದಕ್ಕೋಸ್ಕರ ಕೊಟ್ಟಿದ್ದೀನಿ. ಅಂದ್ರೆ ಈ ಕಲರ್ ನನ್ಗೆ ಇಷ್ಟ, ನಾನು ಅವ್ರನ್ನ ಕೇಳಿದೆ ಸೀರೆ ನಮ್ಗೆ ಕೊಡಿ ಅಂತ, ಅದಕ್ಕೆ ಕೊಟ್ಟರು ಅಷ್ಟೇ. ಇದನ್ನು ಕೊಟ್ಟರು ಇವಾಗ. ಥ್ಯಾಂಕ್ ಯು. ಓ ಬಂದೇ ಇರಿ. ಅವರು ನಿಂತ್ಕೊಳ್ಳಿ. ಎಲ್ಲರೂ ದೇವ್ರು ಒಳ್ಳೇದು ಮಾಡಲಿ, ಗಂಡು ಮಗು ಆಗಲಿ. ಅಯ್ಯಯ್ಯೋ, ಒಬ್ಳನ್ನೇ ಸಾಕು ಕಷ್ಟ ಆಗ್ತದೆ. ಬೆಳಕು ಮಕ್ಕಳು ಸಾಕು ಒಂದೇ. ದೀರ್ಘ ಸುಮಂಗಲಿ ಬೇಡಮ್ಮ ಬೇಡಮ್ಮ. ಯಾಕೆ ಊರಿಗೆ ಮುಂಚೆ ನಮ್ಗಂತೂ ಯಾವ್ದಾದ್ರು ಒಂದು ಮದ್ವೆ ಫಂಕ್ಷನ್ ಯಾರ್ದೋ ಮದ್ವೆ ಫಂಕ್ಷನ್ ಹೋಗಿರ್ತೀವಿ, ಅಲ್ಲಿ ಯಾರೋ ಹೆಣ್ಮಕ್ಳನ್ನ ಕಳಿಸ್ತಾ ಇರ್ತಾರೆ ನಮ್ಮಮ್ಮಗಳು ಅಂತ. ಯಾಕೆ ಕಳಿತೀಯಮ್ಮ ಅಂತ ಎಲ್ರಿಗೂ ಅಳಿಸ್ಬಿಡ್ತಾರೆ ಅಕ್ಕಪಕ್ಕ. ಹೆಂಗಾಳು ಅದೇ ಹೆಂಗೋಳು ಜಾಸ್ತಿ. ಹೆಂಗಾಳು ಜಾಸ್ತಿ ಏನ್ ಮಾಡೋದು. ಬಿಡಿ. ಸೊ ನಮ್ಮ ಪಿಂಕಿ ಬೆಳಿಗ್ಗೆ ಕೆರ್ಕೊಳಕ್ ಶುರು ಮಾಡಿದಾಳೆ ಗೈಸ್. ಒಂದೇ ಮೇನ್ ಕೆಲಸ. ಏನೇ ಕೆಲಸ ಇದ್ರೂ ಕೆರ್ಕೊಳಕ್ಕೋಸ್ಕರ ಬೇಗ ಮುಗಿಸ್ಕೊಂಡ್ಬರ್ಬೇಕು. ಯಾವತ್ತೂ ಅಷ್ಟೇ, ಅವಳು ವಿತೌಟ್ ಸ್ಟ್ರೈಟ್ನರ್ ಹೋಗೋದಿಲ್ಲ. ಯಾಕೆ ಹುಡುಗಿ ಹಿಂಗೆ ಚೆನ್ನಾಯ್ತು ಕರ್ಲಿ ಏರು ಒಂದಿನ. ವೆರಿ ಫೇರ್ ಅದಕ್ಕೆ. ಆಮೇಲೆ ಎಷ್ಟೋ ಜನ ಕೇಳ್ತಾ ಇದ್ರು ಯಾವುದು ಯೂಸ್ ಮಾಡೋದು. ನೋಡಿ ಇದು ಫಿಲಿಪ್ಸ್ದೇ ಯೂಸ್ ಮಾಡೋದು. ಇದು ನಾನು ತಗೊಂಡು ಆಲ್ಮೋಸ್ಟ್ ಎಷ್ಟು ವರ್ಷ ಆಗಿರ್ಬೋದು? 5 ವರ್ಷ ಆಗಿರ್ಬೋದು. ಆದರೂ ಅದನ್ನೇ ಯೂಸ್ ಮಾಡ್ತೀನಿ. ನಾನು ಟ್ರೀಟ್ಮೆಂಟ್ಗಳು ತೊಗೊಂಡಿದ್ನಲ್ಲ, ಕೆರಾಟಿನು ಬೋಟಾಕ್ಸ್ ಅಂತ ತೊಗೊಂಡಿದ್ನಲ್ಲ, ಸೊ ಅದು ನಂದು ಯಾವಾಗಲೂ ಸ್ಟ್ರೈಟಾಗೇ ಇರುತ್ತೆ. ಆಮೇಲೆ ನಂದು ಗ್ರೋ ಕೂಡ ಸ್ವಲ್ಪ ಕಮ್ಮಿ, ಅದರಿಂದ ಯಾವಾಗಲೂ ಸ್ಟ್ರೈಟಾಗೇ ಇರುತ್ತೆ. ಇವಳು ಮಾಡಿಸ್ಕೊಂಡಿಲ್ಲ. ಈಗಿಷ್ಟು ಕೆರ್ಕೋತಾಳೆ. ನಂಗೆ ಒಂದೇ ಡೌಟು, ಈಗಿಷ್ಟು ಕೆರ್ಕೋತೀಯಾ? ಎಲ್ಲೋದ್ರೂ ಕೆರ್ಕೊಂಡೇ ಹೋಗ್ತೀಯಾ? ಆಮೇಲೆ ಹೆಂಗೆ ಕತೆ ಮದುವೆ ಆದಮೇಲೆ ನೀನು ಕೆರ್ಕೊಳಕ್ಕೆ ಪುರ್ಸತಾನೆ ಎಲ್ಲಿರುತ್ತೆ ಅಂತ. ಇರುತ್ತೆ, ನಿನಗೆ ಪುರ್ಸತ್ತಿಲ್ವ ರೆಡಿ ಆಗಕ್ಕೆ? ಹಂಗೆ ನನಗೂ. ಆದರೂ ರೆಡಿ ಆಗೋದು ಎಷ್ಟು ಹಿಂಗೆ ಬರ್ತೀವಿ, ನೀನು ಅದು ಸ್ಟ್ರೈಟ್ ಮಾಡ್ಕೊಳ್ಳೋದು ಎಷ್ಟೊತ್ತಾಗುತ್ತೆ? ನಾನು ಅದಕ್ಕೋಸ್ಕರ ಹಂಗೇನಾರು ಆಚೆ ಹೋಗೋದಿತ್ತು ಅಂದರೆ 1 ಅವರ್ ಬೇಗನೆ ಎದ್ಬಿಡ್ತೀನಿ. ಒಂದಿನ ಏನೋ ಎಮರ್ಜೆನ್ಸಿ ಇತ್ತಪ್ಪ, ಬೇಗ ಹೋಗ್ಲೇಬೇಕು ಅಂತಿತ್ತಪ್ಪ, ಆಗ ತುರುಬ್ ಕಟ್ಕೊಂಡು ಕರ್ಲಿ ಏರೇ ಸಕ್ಕದಾಗಿರೋದು ನಂದು. ಬಟ್ ಏನಂದ್ರೆ ನನಗೆ ಏರ್ ಸ್ಟ್ರೈಟಿಂಗ್ ಇಲ್ಲ ಅಂದ್ರೆ ಏನೋ ಒಂದು ಪಾರ್ಟ್ ಕಳ್ಕೊಂಡು ಏನೋ ಮಿಸ್ಸಿಂಗ್ ಅನ್ಸ್ತೈತೆ, ಅದಕ್ಕೆ ಮಾಡ್ಕೊಳ್ಳೋದು. ನಾನು ಬಿಡೋದು ಇಲ್ಲ, ಮತ್ತೆ ಕ್ಲಿಪ್ ಹಾಕ್ತೀನಿ. ಆದ್ರೂ ಓಕೆ. ಈಗ ಯಾರೋ ಒಬ್ರು ಕೇಳಿದ್ರು ಯಾವ ಸ್ಟ್ರೈಟ್ನರ್ ಯೂಸ್ ಮಾಡ್ತಾರೆ, ಆಮೇಲೆ ಯಾವ ಸಿರಮ್ ಯೂಸ್ ಮಾಡ್ತಾರೆ, ಏರ್ ಸಿರಮ್ ಅಂತ ಕೇಳಿದ್ರು. ನಾನಾ ಇದು ಬಿಫೋರ್ ಹೀಟ್ ಹಾಕೊಳ್ಳೋಕ್ಕಿಂತ ಮುಂಚೆ ಯಾವುದು ಸಿರಮ್ ಯೂಸ್ ಮಾಡೋದು ನೀನು? ತೋರಿಸ್ಬೇಕಾ ಇವಾಗ? ಇದ್ರೆ ತೋರಿಸ್ಬಿಡು. ಐ ಗೆಸ್ ಲಾರಿಯಲ್ಲೇ ಅವಳು ಯೂಸ್ ಮಾಡೋದು ಅಲ್ವಾ? ಸ್ಟ್ರೀಕ್ಸ್ ನೋಡಿ ಗೈಸ್, ಇದು ಒಂದು ನಿಮಿಷ ಇದೆಯಾ ಇಂತಿಪ್ಸ್ ಮಂಚೂರು ಲೇ ಹೆಸರು ತಾ ಕಾಣಿಸೆ ಅಲ್ಲಡು ಉಲ್ಟಾಡ್ಕತ್ತವಳೆ. ಇದೇ ಗೈಸ್ ಅವಳು ಯೂಸ್ ಮಾಡೋದು. ನಮ್ಮ ಫ್ರೆಂಡ್ ಫೋನ್ ಮಾಡಿದ್ರು ಮಾಡಿ ಫ್ರೆಂಡು ಮಾಡ್ತಾನೆ ಇರ್ತಾಳೆ ಬಿಡವ ಫೋನ್ನ ನಿನಗೆ. ಸೊ ಪಿಂಕಿ ಪ್ರಮೋಷನ್ ಮುಗಿಸ್ಕೊ ಬಂದ್ಲು, ಇನ್ನೊಂದು ಪ್ರಮೋಷನ್ ನನಗಿತ್ತು. ಸೊ ರೆಡಿ ಆದ್ವಿ. ನೋಡಿ ಕೆಳಗೆ ಬಂದರೆ ಮಳೆ ಬಂತು. ಬೆಳಗ್ಗೆಯಿಂದ ಮನೆಯಲ್ಲೇ ಇದ್ದೆ, ಒಂಚೂರು ಮಳೆ ಬೀಳಲಿಲ್ಲ. ನಂಗೆ ಕೆಳಗಡೆ ಬಂದ ತಕ್ಷಣ ಮಳೆ ಬಂದ್ಬಿಡೋದ, ಎಷ್ಟು ಬೇಜಾರಾಯಿತು ಗೊತ್ತಾ. ಫುಲ್ ರೆಡಿ ಆಗಿದ್ದೀರಿ, ಇನ್ನೇನು ಪ್ರಮೋಷನ್ಗೆ ಹೋಗಬೇಕು, ನೋಡಿದ್ರೆ ಮಳೆ ಬಂತು. ಪ್ರಮೋಷನ್ ಮುಗಿಸ್ಕೊಂಡು ಪ್ರೀತಿ ಮನೆಗೆ ಹೋದ್ವಿ. ಅದ್ರ ಹೆಸರೇನು? ಬೆಳ್ಳಿ ಪ್ರೀತಿ ಇವಾಗ ಒಂದ್ ಸೀನ್ ಮಾಡೋಣ. ಏನು ಬೇಡ ಅಕ್ಕ, ಅಲ್ಲಿ ಹೇಳ್ತಿದ್ದಲ್ಲ ರೆಡಿ ಬಾರೆ, ಅದೇನೋ ಏನ್ ಗೊತ್ತಾ, ನಿಂಗೆ ಸೂಟ್ ಆಗೋದೊಂದು ಇದನ್ನ ಮಾಡಿಸ್ತೀನಿ, ರೀಲು ಮಾಡ್ತೀಯಾ? ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡು. ನೀನು ಕೇಳಿಸ್ಕೊ ಪೂಜಾ, ಎಕ್ಸ್ಪ್ಲೈನ್ ಮಾಡ್ತೀನಿ ರೀಲ್ ಏನು ಅಂತ. ನಾನು ಪಿಂಕಿ ಬರ್ತೀವಿ ಗಾಡೀಲಿ. ಆಂಟಿ ಗೊತ್ತಿಲ್ಲ, ಆಂಟಿ ನಿಮ್ಗೆ ಗೊತ್ತಿಲ್ಲ ಅಲ್ಲ ಆಂಟಿ? ಪ್ರೀತಿ ಬಾರೆ ಆಚೆ ಹೋಗಿ ಬರೋಣ ಅಂತ ಹೇಳ್ತೀನಿ. ಅದಕ್ಕೆ ಪ್ರೀತಿ ಏನಂತಾಳೆ, ಇಲ್ಲ ನಾನು ಓದ್ಕೋಬೇಕು, ನಂಗೆ ಕೆಲಸ ಐತಿ, ನಾನು ಬರೋಕ್ಕಾಗಲ್ಲ ಅಂತಾಳೆ. ಅದಕ್ಕೆ ನಾನು ಅಂತೀನಿ, ಹೌದಾ ಕಾನ್ಸಂಟ್ರೇಷನ್ ಸ್ಪೆಲ್ಲಿಂಗ್ ಏನು ಅಂತ ಕೇಳ್ತೀನಿ.
ಅದಕ್ಕೆ ಅವಳು ಅಮ್ಮ ಇಲ್ಲ ಒಂದು ಶ್ರಾಚೆತ್ತು ಹೋಗ್ಬರ್ತೀನಿ ಬಾಯ್. ಈಗ ಇವಾಗ ಮಾಡ್ಬಿಡೋಣ ಅದನ್ನ ಕತ್ಲಲ್ಲೂ ಚೆನ್ನಾಗಿರುತ್ತೆ ಮಾಡಿದ್ರೆ. ನಡಿ ಬೈದೋಳು ಟೀಕಾಯಿ ಅಷ್ಟಲ್ಲಿ ಮಾಡ್ಬಿಡೋಣ. ಎಷ್ಟು ಅಂದ್ರೆ ಮಳೆ ಬರಂಗಿಲ್ಲ, ಮಳೆ ಹಿಂಗೆ ಬಂದ್ಬಿಡ್ತೀನಿ. ಗೈಸ್ 2 ಸತ ಕರೆದಿದ್ರು ಟೀ ಕುಡಿ ಅಂತ, ಭಾಗ ಹೊಡಿಯೋದಿ ಬಿಟ್ಟು ಬಂದಿದ್ದವಳೆ. 2 ಸಲ ಕರೆದಿದ್ದು ಟೀ ಕುಡಿಯಕ್ಕೆ 2 ಸರಿ ಕರೆದಿದ್ದು ಮಾನ. ಆ ಕಡೆ ಸುಷ್ಮಿತಾಗ ಕರಿತೈತಮ್ಮ ಬಾರಿ ಹೋಗೋಣ ಅಂತ. ಅಕ್ಕ ಬಾಯ್ ಹೇಳ್ಬಿಟ್ಟು ಬಂದಿಲ್ಲ ಅಕ್ಕ ಅಂತಾಳೆ, ಹೋಗಕ್ ಮನ್ಸಿಲ್ಲ. ಇಲ್ಲಿ ಟೀ ಕರಿತಾನೆ, ಅಕ್ಕ ಬಾಯ್ ಹೇಳ್ಬಿಟ್ಟು ಬಂದಿಲ್ಲ ಅಕ್ಕ. ಜಾಸ್ತಿ ಆಗ್ಬಿಟ್ಟೈತಿ. ಕಟ್ಟೆ ಹಾಕಿದೀನಿ ಆದ್ರೂ ಹಂಗೆ ಆಡ್ತಾವಳೆ. ಬನ್ನಿ ಕಮೆಂಟ್ಸ್ ಓದೋಣ ಲಾಸ್ಟ್ ವ್ಲಾಗ್ದು. ನಿಮ್ಮ ಅತ್ತೆ ಇವಾಗ ತುಂಬ ಆ್ಯಕ್ಟಿವ್ ಆಗಿದ್ದಾರೆ, ನಿಮ್ಮೊಂದು ವ್ಲಾಗ್ನು ಮಿಸ್ ಮಾಡದೆ ವಾಚ್ ಮಾಡ್ತೀನಿ ಅಂತ ಕಳಿಸಿದ್ದೀರಾ. ಪರಿಮಳ ಅವರೇ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡಿ. ನಿಮ್ಮ ಅತ್ತೆನೇ ಎಲ್ಲ ಕೆಲಸ ಮಾಡೋದು ಅಕ್ಕ. ಶಕುಂತಲಾ ಅವರು ಹಂಗೇನಿಲ್ಲ, ನಾವು ಮಾಡ್ತೀವಿ. ನಾನು ವ್ಲಾಗ್ ನಾನು ವ್ಲಾಗ್ ಮಾಡ್ತಿರ್ತೀನಲ್ಲ, ಅದಕ್ಕೆ ಕೆಲಸ ಮಾಡೋದು ಕಾಣಿಸಲ್ಲ ಅಷ್ಟು. ಬಟ್ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಕೆಲಸ ಮಾಡೋದು ನಮ್ಮ ಅತ್ತೆಯವರೇ. ಯಾಕಂದರೆ ನನಗೆ ತುಂಬ ದೊಡ್ಡ ಅಡುಗೆಗಳೆಲ್ಲ ಮಾಡೋಕ್ಕೆ ಬರೋಲ್ಲ. ನಂಗೆ ಸ್ವಲ್ಪ ರೈಸ್ ಐಟಮ್ ಅಂಥವಷ್ಟೇ ಮಾಡೋಕ್ಕೆ ಬರೋದು. ಈ ಚಪಾತಿ, ಆಮೇಲೆ ಪೂರಿ, ಆಮೇಲೆ ರೊಟ್ಟಿ ಇಂಥವೆಲ್ಲ ನಂಗೆ ಮಾಡೋಕ್ಕೆ ಬರೋದೇ ಇಲ್ಲ. ಸೊ ಅವರೇ ಮಾಡೋದು. ಆಮೇಲೆ ನಾನು ಏನೇ ಮಾಡಿದ್ರು ಒಂದು ಪಲ್ಯ ಮಾಡ್ತೀನಿ, ಅವರೆಲ್ಲ 3 ಥರ ಪಲ್ಯ ಮಾಡ್ತಾರೆ. ಸೊ ಅದಕ್ಕೆ ಅವರೇ ಮಾಡ್ತಾರೆ. ಆಮೇಲೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ನಮಗೆ ಹಾಯ್ ಅಂತ ಹೇಳಿ ಅಕ್ಕ. ಮೀನಾಕ್ಷಿ ಕಡಲ ಅವರು ಹಾಯ್, ಥ್ಯಾಂಕ್ ಯು ಮೆಸೇಜ್ ಮಾಡಿದ್ದಕ್ಕೆ. ನೀವೆಲ್ಲಿರೋದು? ನಾವು ಅಂದ್ರಳ್ಳಿ. ನಾವು ಕೂಡ ಅಂದ್ರಳ್ಳಿಲೇ ಇರೋದು. ನಾನು ನಿಮ್ಮ ಬ್ಯಾಗ್ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ನಾನು ನಿಮ್ಮ ಬ್ಲಾಗ್ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ಅಕ್ಕ. ಥ್ಯಾಂಕ್ ಯು ಸೋ ಮಚ್ ಮೀನಾಕ್ಷಿ ಅವರೇ. ಫಸ್ಟ್ ಲೈಕ್, ಫಸ್ಟ್ ಕಮೆಂಟ್, ಹ್ಯಾಪಿ ಟು ಸಿ ಯುವರ್ ಬ್ಲಾಗ್ಸ್. ಜ್ಞಾನಾಕ್ಷಿ ಅಂತ ಇದೆ. ಥ್ಯಾಂಕ್ ಯು ಸೋ ಮಚ್. ಕುಕಿಂಗ್ ವೀಡಿಯೋಸ್ ಹಾಕಿ ಅಕ್ಕ, ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ. ಹಾಯ್ ಅಕ್ಕ, ಹೌ ಆರ್ ಯು? ಹ್ಯಾಪಿ ಟು ಸಿ ಯುವರ್ ಫ್ಯಾಮಿಲಿ ದ ವೇ ಪಿಂಕಿ ಲವ್ಸ್ ಯುಕ್ತ ಆ್ಯಂಡ್ ಪಿಂಕಿ ಮದುವೆ ಯಾವಾಗ? ರುದ್ರಾಚಾರ್ ಅವರು ಪಿಂಕಿ ಮದುವೆನ ಇದೇ ವರ್ಷ ಮಾಡ್ತೀವಿ, ಇನ್ನು ಡೇಟ್ ಫಿಕ್ಸ್ ಮಾಡಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರೂ. ನಾನು ಈಗ ಸಡನ್ನಾಗಿ ಮಾಡ್ತಿರೋದ್ರಿಂದ ಎಷ್ಟೋ ಜನಕ್ಕೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇವಿಂದ ಆದಷ್ಟು ಡೈಲಿ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಈ ವಾರ ಪೂರ್ತಿ ಡೈಲಿ ವ್ಲಾಗೇ ಆಗ್ತಾಯಿದ್ದೀನಿ. ನೋಡುವ, ಎಲ್ಲರನ್ನೂ ಹೇಗೆ ಇಷ್ಟಪಡ್ತಿರೋ, ಎಲ್ಲರನ್ನೂ ಹೇಗೆ ಪ್ರೀತಿಸ್ತಿರೋ ಹಂಗೆ ನಮ್ಮನ್ನು ಪ್ರೀತಿಸಿ, ನಮ್ಮ ಫ್ಯಾಮಿಲಿಗೂ ಸಪೋರ್ಟ್ ಮಾಡಿ. ಆದಷ್ಟು ಬೇಗ 300K ಸಬ್ಸ್ಕ್ರೈಬರ್ ಮಾಡಿ. ಓಕೆ, ಸೊ ದಟ್ಸ್ ಆಲ್ ಫಾರ್ ದ ಡೇ. ಯಾರೆಲ್ಲ ವ್ಲಾಗ್ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್, ಬಾಯ್, ಗುಡ್ ನೈಟ್.